ಈ ಕಾಲಿಗೆ ಏನೂ ಆಗಿಲ್ಲ, ಇದಿಡು. ಇದು ಈ ಕಾಲು ನಿನ್ನಿಂದಾಗತ್ತೆ, ಪ್ರಯತ್ನ ಪಡು, ಭಯ ಪಡ್ಬೇಡ, ನಾನಿದ್ದೀನಿ. ಹೇಳು. ಅಪ್ಪ ಆಗಲ್ಲಪ್ಪ, ನನ್ನಿಂದ ಆಗಲ್ಲ. ಐ ಆಮ್ ವೆರಿ ಸಾರಿ ಅಪ್ಪ, ಆಗಲ್ಲಪ್ಪ. ಆಗಲ್ಲ ಅಂದ್ರೆ ಬಿಡು, ಇನ್ನು 2 ದಿವಸ ಬಿಟ್ಟು ಪ್ರಯತ್ನ ಮಾಡೋಣ. ಅಪ್ಪ ನಾನು ಮೊದಲಿನ ಹಾಗೆ ನಡೀತೀನಲ್ವಪ್ಪ, ಯಾರ ಸಹಾಯನೂ ಇಲ್ಲದೆ ಓಡಾಡ್ತೀನಲ್ವಪ್ಪ. ನೀನು ಮನಸ್ಸು ಗಟ್ಟಿ ಮಾಡ್ಕೋಬೇಕು, ನನ್ನಿಂದ ಆಗತ್ತೆ ಅನ್ನೋ ನಂಬಿಕೆ ಇಡಬೇಕು. ಆಗಲೇ ಮೊದಲಿನ ಹಾಗೆ ಹಾರ್ಕೊಂಡು ಕುಣ್ಕೊಂಡು ಇರ್ತೀಯ. ಬಹಳ ನೋವಾಗ್ತಾ ಇದೆಯಾ ಶಿಶಿರ? ಪ್ರಾಣ ಹೋಗುವಷ್ಟು ನೋವಾಗ್ತಾ ಇದೆಯಪ್ಪ. ಈಗಲೇ ಪ್ರಾಣ ಹೋಗ್ಬಿಡ್ಬಾರ್ದ ಅನ್ನೋಷ್ಟು ನೋವಾಗ್ತಾ ಇದೆ. ಹಾಗೆಲ್ಲ ಮಾತಾಡ್ಬೇಡ, ಮನಸ್ಸನ್ನ ಬೇರೆ ಕಡೆ ಹರಿಸೋ ಪ್ರಯತ್ನ ಮಾಡು. ಅದಕ್ಕೆ ಹಿರಿಯರು ಹಿಂದೆ ಹೇಳ್ತಿದ್ರು, ಯಾವತ್ತೂ ಉನ್ನತವಾದ ಉದಾತ್ತವಾದ ಯೋಚನೆಗಳನ್ನು ಮಾಡಬೇಕು. ಉದಾಹರಣೆಗೆ ಪುರಂದರದಾಸರು ಒಂದ್ ಕಡೆ ಹೇಳಿದ್ದಾರೆ, ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ. ನೃಪಸೇವೆ ಅಂದ್ರೆ ಈಗಿನ ಸರ್ಕಾರಿ ಕೆಲಸ. ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಇವೆಲ್ಲವೂ ಕ್ಷುದ್ರತನ, ಕಳವು, ಪರದ್ರೋಹದಿಂದ ಬುದ್ಧಿಯಿಂದಲೇ ಗಳಿಸಿ ಇಟ್ಟಿದ್ದ ಅರ್ಥವನ್ನು ಸದ್ಯದಲ್ಲಿ ಆರುಂಬುವನು ಪೇಳು ಮನುಜ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ, ಪ್ರಾಮಾಣಿಕವಾಗಿ ಉತ್ತರ ಕೊಡು. ಶಿಶಿರ, ಪ್ರತಿ ಸಲ ಯಾರೋ ತಮ್ಮ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಿನ್ನ ಹತ್ರ ಬಂದು ಲಂಚದ ಹಣ ಕೊಟ್ಟಾಗ ನಿನ್ನೊಳಗೆ ಒಂದು ಸಂತೋಷ ಹುಟ್ಕೊಳ್ತಾ ಇತ್ತು. ಆ ಹಣವನ್ನ ಐಷಾರಾಮಕ್ಕೆ ಬೇಕಾಬಿಟ್ಟಿ ಖರ್ಚು ಮಾಡುವಾಗ ನಿನ್ನೊಳಗೆ ಒಂದು ಹೆಮ್ಮೆ ಮೂಡ್ತಾ ಇತ್ತು, ಹೌದಾ? ನನ್ನಿಂದಾನೇ ಅಲ್ಲ ಅನ್ನೋ ಅಹಂಭಾವ ನಿನ್ನ ತಲೆ ಮೇಲೆ ಕೂತು ಗಹಗಹಿಸಿ ನಗ್ತಾ ಇರುವಾಗ ನಿನ್ನ ಮುಖದ ಮೇಲೆ ಮುಗುಳ್ನಗೆ ಬರ್ತಿತ್ತು ಅಲ್ಲ? ಆ ಎಲ್ಲ ಕ್ಷಣಗಳನ್ನ ಕಣ್ಮುಚ್ಕೊಂಡು ಒಮ್ಮೆ ನೆನೆಸ್ಕೊ. ನಿನ್ನ ಕೈಲಿದ್ದ ಅಧಿಕಾರದ ಮದ ನೆತ್ತಿಗೇರಿ ಅದನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಾಗ ಇದು ನನ್ನ ಜನ್ಮ ಸಿದ್ಧ ಹಕ್ಕು, ನಾನಿಲ್ಲಿ ಏನ್ ಬೇಕಾದರೂ ಮಾಡಬಹುದು ಅನ್ನೋ ಹುಮ್ಮತನ ನಿನ್ನಲ್ಲಿ ತಾಂಡವ ಆಡ್ತಾ ಇತ್ತು ಅಲ್ಲ? ಸರ್, ಮಾದೇಶ ವೆಂಕಟೇಶ ಇಬ್ರು ಬಂದು ಲಾಬಿಲ್ ಕುಂತಾರ ಸರ್. ಇದು ಸರ್ಕಾರಿ ಆಫೀಸು, ಆಂಜಿನಪ್ಪನ ಕಲ್ಲಿನ ಕ್ವಾರಿ ಅಲ್ಲ. ಹೋಗಿ ಅಂತ ಹೇಳು. ಹೋಗ್ಲಿಲ್ಲ ಅಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಹೇಳಿ ಕುತ್ತಿಗೆ ಹಿಡಿದು ದಬ್ಬಕ್ಕೆ ಹೇಳು. ಈಗ ಅವರ ಕೆಲಸ ಆಗದೆ ಇದ್ದಾಗ ಅವರು ನಡ್ಕೊಂಡ ರೀತಿ, ಹಾಕಿದ ಶಾಪ, ಬೈಗಳು, ಬೆದರಿಕೆಗಳು, ಹೊಡೆದ ಏಟುಗಳು ನೆನೆಸ್ಕೊ. ಎರಡೂ ಭಾವ ಬೇರೆ ಬೇರೆ ಇತ್ತಲ್ಲ. ಸರ್ವಜ್ಞ ಈಗೇನಾದರೂ ಇದ್ದಿದ್ರೆ ಹೇಳ್ತಿದ್ದ, ಲಂಚವನ್ನು ಕೊಂಬಾಗ ಒಬ್ಬಟ್ಟು ಮೈದಂತೆ, ಲಂಚದ ಪಾಪ ಸುತ್ತಿ ಸುಡುವಾಗ ಲಂಕೆಯ ಬೆಂಕಿಯ ಉರಿಯಂತೆ. ಅಡ್ಡದಾರಿಗಳು ಯಾವತ್ತು ಆರಂಭದಲ್ಲಿ ಸುಖ ಸಂತೋಷಗಳನ್ನೇ ಕೊಟ್ಟರು ಅಂತ್ಯ ಮಾತ್ರ ನಿಸ್ಸಂಶಯವಾಗಿ ಭಯಾನಕವಾಗಿರುತ್ತೆ ಶಿಶಿರ. ಸತ್ಯ ಅಪ್ಪ, ನಿಮ್ಮ ಮಾತುಗಳು ಸತ್ಯ. ಶಿಶಿರ, ನಾನು ಇಷ್ಟೊತ್ತು ಮಾತಾಡಿದ್ದರ ಹಿಂದೆ ಉದ್ದೇಶ ಏನು ಅನ್ನೋದು ನಿನಗೆ ಅರ್ಥ ಆಗಿದೆಯಾ? ಅರ್ಥ ಆಯ್ತಪ್ಪ. ಈ ವಿಷಯದಲ್ಲಿ ನಾನು ಒಂದ್ಸಲ ಮಾತು ಕೊಟ್ಟು ತಪ್ಪು ಮಾಡಿದ್ದೀನಿ. ಆದ್ರೆ ಈ ಸಲ ನಿಮ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಪ್ಪ, ನನ್ನ ಪ್ರಾಣನೇ ಹೋಗೋ ಸ್ಥಿತಿ ಬಂದ್ರು ಇನ್ಯಾವತ್ತೂ ನಾನು ಲಂಚ ಮುಟ್ಟಲ್ಲ. ಇಲ್ಲೀಗಲ್ ಪ್ಲಾನ್ಸ್ಗಳನ್ನ ಸ್ಯಾಂಕ್ಷನ್ ಮಾಡಲ್ಲಪ್ಪ, ಮಾಡಲ್ಲ. DVG ಅವರ ಒಂದು ಪದ್ಯ ಕೇಳಿಸ್ಕೊ, ಮನನ ಮಾಡು. ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟ ತಾನೇ ಮಂಕುತಿಮ್ಮ. ಎಲ್ಲಿ ಅಪ್ಪ
ನೀವ್ ಹೇಳಿದ ಯಾವ ಪಾರ್ಟಿನೂ ಇನ್ನೂ ಪತ್ತೆನೇ ಇಲ್ಲ. ಅವ್ರಿಗೆಲ್ಲೋ ಅಪ್ಪಾಜಿ ಅಮ್ಮಂಗ್ ಬಾಡಿ ಗಾರ್ಡ್ಗಳಾಗಿ ನಾವು ಬಂದಿದೀವಿ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ಹೆದರ್ಕೊಂಡು ಬಂದೇ ಇಲ್ಲ. ಏಯ್, ಇಷ್ಟು ದೊಡ್ಡ ಮನೆ ಹೊಡೆಯೋಕೆ ಪ್ಲಾನ್ ಹಾಕ್ದವ್ರು ಇಷ್ಟು ಚಿಕ್ಕ ಕಾರಣಕ್ಕೆ ಬರ್ದೇ ಇರಲ್ಲ. ಬರ್ತಾರೆ, ಅವ್ರು ಬಂದೇ ಬರ್ತಾರೆ, ನೋಡ್ತಿರೋ. ಅಯ್ಯೋ ಬರ್ಲಿ ಬಿಡೆ, ಯಾರು ಬಂದಿರ್ತಾನ ಏನೋ. ಅಷ್ಟಕ್ಕೂ ನ್ಯಾಯ ಅಪ್ಪಾಜಿ ಅಮ್ಮನ ಕಡೆ ಇರುವಾಗ ಯಾರು ಇವ್ರನ್ನೇನು ಮಾಡಕ್ಕಾಗಲ್ಲ. ಅಷ್ಟಕ್ಕೂ ಅವ್ರು ಬಂದ್ರೆ ಅವ್ರನ್ನ ಎದುರ್ಸಕ್ ನಾವಿದ್ದೀವಲ್ಲ, ಅದು ಪಾಯಿಂಟ್. ಯಜಮಾನ್ರೇ, ಯಜಮಾನಮ್ಮ, ಬಂದ್ಬಿಟ್ರಮ್ಮ ಮಕ್ಕಳು. ಹೌದೌದು ಬಂದಿದ್ರು. ಬರ್ಲಿ ಬರ್ಲಿ, ಅವ್ರನ್ನ ನಾನ್ ನೋಡ್ಕೊಳ್ತೀನಿ. ಆದ್ರೆ ನೀವು ಮಾತ್ರ ಒಂದ್ ಹೆಜ್ಜೆನೂ ಆಚೆ ಇಡಬೇಡಿ. ಹೌದೌದು, ನಾವ್ಯಾರು ಒಂದೇ ಜನ ಆಚೆ ಇಡಲ್ಲ. ಏಯ್, ನೀನ್ ಬಾರೋ. ಸಾರಿ ಸಾರಿ, ಬರೋ. ಯಾರೇ ನೀವು? ನಮ್ಮನೆಗ್ ಬಂದು ನಮ್ಮನ್ನೇ ಯಾರು ಅಂತ ಕೇಳೋಕೆ ಮೊದಲು ನೀವ್ ಯಾರನ್ನ ಹೇಳಿ. ಅಮ್ಮಣ್ಣಿ, ನಿಮ್ಮನೇನ? ಯಾರ್ ಕಿವಿ ಮೇಲೆ ಹೂ ಮಾಡ್ತಾ ಇದ್ಯಾ? ಈ ಮನೆ ಆ ಮುದ್ಕಿದು ಕರೀರಿ ಅವ್ರನ್ನ. ಏನ್ ಮುದ್ಕಿ ಅಂತ್ಯ? ಬಾಯಿ ಬಿಗಿ ಹಿಡಿದು ಮಾತಾಡು. ಅವರು ನಮ್ಮ ಅಪ್ಪ ಅಮ್ಮ. ಓ ಸೋಡ, ನಿನ್ನೆವರೆಗೂ ಅಮೆರಿಕದಲ್ಲಿ ಕೋಲಾ ಕುಡಿತಿದ್ದ ಈ ಕಂದ ಇದ್ದಕ್ಕಿದ್ದಂಗೆ ಈ ಮನೇಲಿ ಹೆಂಗಪ್ಪ ಉದುಕೋತು? ಎಲ್ಲ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬಂದಿರಬೇಕು. ಹೌದು, 2 ಹೆಗ್ಗಡೆಗಳು ಬಂದು ತೊಂದರೆ ಕೊಡ್ತಾ ಇದ್ದಾವೆ ಅಂತ ಫೋನ್ ಬಂತು. ಅದಕ್ಕೆ ಇಲಿ ಭಾಷಣ ಹಾಕಿ ಅದ್ರ ಕತೆ ಮುಗಿಸೋಣ ಅಂತ ಸ್ಪೆಷಲ್ ಫ್ಲೈಟ್ ಅಲ್ಲೇ ಬಂದ್ವಿ. ಇನ್ ನಿಮ್ಮಟ ಏನು ನಡೆಯೋದಿಲ್ಲ. ಮರ್ಯಾದೆಯಿಂದ ಆಚೆ ಹೋಗ್ತಾ ಇರಿ. ನಿಮ್ಮ ಈ ಡೂಪ್ಲಿಕೇಟ್ ಕಾಗದ ಪತ್ರಕ್ಕೆ ಇಲ್ಲಿ ಯಾರು ಹೆದರೋರಿಲ್ಲ. ಬರೋ. ನಾನು ಯಾರು ಗೊತ್ತಾ? ಲಾಂಗ್ ಲಕ್ಷ್ಮಣ. ಒಂದು ಸಾರಿ ಲಾಂಗ್ ಎತ್ತಿದ್ರೆ ಅದ್ರ ನಾಲ್ಗೆಗೆ ರಕ್ತ ಸೋಕ್ಸ್ದೆ ಅದನ್ನ ಅದ್ರ ಜಾಗಕ್ಕೆ ಮತ್ತೆ ಇಡಲ್ಲ. ನಾವು ಅಷ್ಟೇ, ಮಾತು ಮಿತಿಲಿರೋ ಗಂಟ ಮುಚ್ಕೊಂಡಿರ್ತೀವಿ. ಒಂದ್ ಹೆಜ್ಜೆ ಮುಂದಕ್ಕಿಟ್ರು ಸೋಡಾ ಬಾಟ್ಲಿ ಕೈಗೆ ಬರ್ತದೆ, ಎದುರಾಳಿ ಎದೆ ಒಡೆದೋಯ್ತದೆ. ಹಲೋ, ಇಂಥ ಜುಟ್ಟು ಬೆದರಿಕೆಗೆಲ್ಲ ಹೆದರೋಳಲ್ಲಮ್ಮ ನಾವು. ಏಕೆ ಅಂದ್ರೆ ಪ್ರೀತಿ ಅನ್ನೋದು ನಮಗೂ ಗೊತ್ತು. ಈ ಮನೆಯಿಂದ ಆಚೆ ಹೋಗೋ ಅನ್ನೋ ಹಕ್ಕು ಯಾವ ಬಡ್ಡಿ ಮಗುಗೂ ಇಲ್ಲ. ಯಾವನಾದ್ರೂ ಹಾಗ ಅನ್ಕೊಂಡ್ ನಮ್ಮ ಮನೆ ಹೊಸ್ಲು ಮೆಟ್ಟಿದ್ರು ಮುಟ್ಟಿ ನೋಡ್ಕೋಬೇಕು. ಹಂಗ ಮಾಂಚ ಕೊಡ್ತೀವಿ. ನಮ್ಗೆ ನಿಮ್తో ಮಾತೇನಿಲ್ಲ. ಒಳ್ಳೆ ಮಾತಲ್ಲಿ ಮುದ್ಕಿ ಕರೀರಿ. ನಮ್ ಡೀಲ್ ಏನಿದ್ರು ಅವ್ತವ. ಕೈಲಾಗ್ದವ್ರ ಮುಂದೆ ಉತ್ತರ ಕುಮಾರನ್ ಪೌರುಷ ತೋರ್ಸಕ್ ಬಂದ್ರ? ನಿಮ್ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವ ನಿಮ್ ಯೋಗ್ಯತೆಗೆ? ಆ ಮುದ್ಕಿ ಮೇಲೆ ನಮ್ಮ ಅಪ್ಪ ಅಮ್ಮನ ಮೇಲೆ ಜಬರ್ದಸ್ತ್ ಮಾಡ್ತೀರಲ್ಲ. ಆಳ್ ನೋಡಿದ್ರೆ ಗಜಗೋಬ್ಳ, ಮಾಡಕ್ ಬಂದಿರೋ ನೋಡಿದ್ರೆ ಗುಬಚ್ಚಿಗಳ ಸಂಹಾರ. ಪಡ್ಕೋಬೇಕು ನಿಮ್ ಪೌರುಷಕ್ಕೆ. ಸುಮ್ಮನೆ ಇದೀವಂತನ ಲಾಂಗ್ ಬಿಡ್ಬೇಡ ನಿನ್ನ ನಾಲಿಗೆನ. ಲಂಗು ಲಗಾಮಿಂದ ಹೊಡೆದಾಡ್ಬಿಟ್ರೆ ಕತ್ತರಿಸಾಕಿಬಿಡ್ತೀವಿ. ಕತ್ತರ್ಸಕ್ ನಾವೇನ್ ತರಕಾರಿ ಅನ್ಕೊಂಡೇನಲ್ಲ ಗುಲಾಮ? ನಮ್ಮ ಅಪ್ಪ ಅಮ್ಮ ಹಾಲ್ಕ್ ಬರಲ್ಲ. ಅದೇನ್ ಮಾತಾಡೋದಿದ್ರು ನಮ್ಮ ಹತ್ರನೇ ಮಾತಾಡಿ. ಅವೆಲ್ಲ ಆಗಕ್ಕಿಲ್ಲ. ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ. ಆಸ್ತಿ ಇರೋದು ಅವ್ರ ಹೆಸರಲ್ಲಿ. ಮನೆ ಖಾಲಿ ಮಾಡ್ಬೇಕಾಗಿರೋದು ಅವರು. ಮತ್ತೆ ಆಚೆ ಕರೀರಿ ಅವ್ರನ್ನ. ಕರಿಯಲ್ಲ ಕಣೋ, ಏನು ಮಾಡ್ಕೊಳ್ತೀಯಾ? ಏನ್ ಮಾಡ್ಕೊಳಕ್ಕಾಗತ್ತೆ ನಿನ್ ಕೈಲಿ? ಲಾಗು, ಏನ್ ಮಾಡ್ಕೊಳಕ್ಕಾಗುತ್ತೆ ನಿಮ್ ಕೈ ಅಂತ ಕೇಳ್ತಾವಳಲ್ಲ. ನೋಡೇ ಬಿಡುವ. ನಡಿಯ ಸೋಡ, ಅದೇನಾಗುತ್ತೆ ನೋಡೇ ಬಿಡೋಣ. ಸಚ್ಚಿ, ಅಯ್ಯಪ್ಪ, ಸೋರೆಕಾಯಿ ಹೆಂಗ ಅವಳೆ ಹುಡುಗಿ ಹಿಂಗ ಹೊಡಿಯೋದು? ಬಾಡಿಗೆ ಬಂದ್ರಾದ್ರು ನಿಜವಾಗ್ಲೂ ಹೊಡ್ಬೇಕು ನಾನಪ್ಪ. ಅಲ್ಲಿ ಇಲ್ಲೇನಾದ್ರು ಉದ್ರ ಬರ್ತಾ ನಿಮ್ಮನ್ನ ಬಿಡಲ್ಲ. ನೋಡಿ, ನಮ್ಮ ಹತ್ರ ಲೈಸೆನ್ಸ್ ಇರೋ ಪಿಸ್ತೂಲ್ ಇದೆ.
ಇವಾಗಲೇ ಗುಂಡಾರಿಸಿ ಸೆಲ್ಫ್ ಡಿಫೆನ್ಸ್ಗೆ ಕೊಲೆ ಮಾಡಿದ್ರಿ ಅಂತ ಹೇಳ್ಬಿಡ್ಬೋದು. ಅನ್ಯಾಯವಾಗಿ ಸತ್ತು ಸ್ವರ್ಗ ಸೇರೋ ಬದಲು ನರ್ಕ ಸೇರೋ ಬದಲು ಬಂದಾರಿ ಹಿಡ್ಕೊಂಡು ವಾಪಸ್ ಹೋಗ್ತಾ ಇರಿ. ಹೋಗ್ತಾ ಇರಿ. ಆಯ್ತು, ಹೋಯ್ತೀವಿ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವತ್ತೂ ಇಲ್ಲೇ ಇದ್ದು ಅವ್ರನ್ನ ಕಾಯಕ್ಕಾಗೋದಿಲ್ಲ. ಇಲ್ಲೇ ಊಟ ಹೊಡ್ಕೊಂಡಿರಕ್ಕಾಗಿಲ್ಲ. ಆಮ್ಯಾಗ ಬರ್ತೀವಿ. ಈ ಮನೆನ ವಶ ಪಡಿಸ್ಕೊತೀವಿ. ತಡಿಲಲ್ಲಾಗು. ಓಯ್, ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ? ಕಣ್ಣು ಗುಡ್ಡ ಕಿತ್ತಾಕ್ಬಿಡ್ತೀನಿ ಗುರಾಯಿಸಿದ್ರೆ. ನಡ್ರ ನನ್ನ ಮಕ್ಕಳ, ಹೋಗಿ ಹೋಗಿ. ಹೋಗ್ರೆ. ಏನ್ ನೋಡ್ತೀಯ? ಹೋಗೋ. ನಡೀರ. ನಾವಂದ್ರೆ ಏನು? ಹೋಗ್ರ. ನಮಸ್ತೆ ಬಾಬಾ. ಮಗು, ಯಾರ ಜೊತೆ ಬಂದ್ಯಪ್ಪ? ಪ್ರತಿಭಾ ಆಂಟಿ ಜೊತೆ. ಬಹಳ ಸಂತೋಷ. ಅವರು ಹೊರಗಡೆ ಇದ್ದಾರೆ ಅಲ್ವಾ? ಹೌದು. ಇರ್ಲಿ. ನಾನ್ ನಿನಗ್ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಮಗು. ಪ್ರತಿಭಾ ಆಂಟಿ ಹೇಳಿದ್ರು, ನೀನು ನಿಮ್ಮ ತಾಯಿ ಹತ್ರ ನಿಮ್ ತಂದೆ ಯಾರು ಅಂತ ಹೇಳಿ ಪೀಡಿಸ್ತೀಯಂತೆ. ಹೌದು, ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಪೀಡಿಸ್ತಾರೆ, ನಮ್ಮ ತಂದೆ ಯಾರು ಗೊತ್ತಿಲ್ಲ ಅಂತ. ಅಮ್ಮನ್ ಕೇಳಿದ್ರು ಹೇಳ್ತಿಲ್ಲ. ಅದಕ್ಕೆ ನಾನು ಅಮ್ಮನ ಜೊತೆ ಮಾತೇ ಆಡ್ತಿಲ್ಲ. ತಪ್ಪು ಮಗು, ತಪ್ಪು. ಹಾಗೆ ಮಾಡಬಾರ್ದು. ಯಾರೋ ಬುದ್ಧಿ ಇಲ್ದವರು, ಅಜ್ಞಾನಿಗಳು ನಿನ್ನ ತಂದೆ ಯಾರು ಅಂತ ಕೇಳಿ ರೇಗಿಸಿದ್ರೆ ನೀನ್ ಅದನ್ನ ನಿರ್ಲಕ್ಷ್ಯ ಮಾಡಬೇಕು. ಯಾಕೆ ಗೊತ್ತಾ? ನಿನ್ನ ತಂದೆ ತಾಯಿ ಬೇರೆ ಇದ್ದಾರೆ. ನನ್ನ ತಂದೆ ತಾಯಿ ಬೇರೆ ಇದ್ದಾರಾ? ಹೌದು ಮಗು. ಈ ಲೋಕದಲ್ಲಿ ಎಷ್ಟೋ ಜನಕ್ಕೆ ತಂದೆ ತಾಯಿನೇ ಇರೋದಿಲ್ಲ. ಅವರೆಲ್ಲರೂ ಜೀವನ ಮಾಡ್ತಾನೆ ಇರ್ತಾರೆ ಅಲ್ವಾ? ಮಾಡ್ತಾ ಇರ್ತಾರೆ. ಹಕ್ಕಿಗಳು ಗೂಡು ಬಿಟ್ಟು ಹೋದ್ಮೇಲೆ ತನ್ನ ತಂದೆ ತಾಯಿ ಹತ್ರನೇ ಇರಬೇಕು ಅಂತ ಏನೂ ಇಲ್ಲ. ಅದರ ಪಾಡಿಗೆ ಅದು ಎಲ್ಲೋ ಇರುತ್ತೆ. ಎಷ್ಟೋ ಪ್ರಾಣಿಗಳು ತನ್ನ ತಂದೆ ತಾಯಿ ಜೊತೆಗೆ ಇರಬೇಕು ಅಂತ ಹುಟ್ಟಿದ ಕಡೆನೇ ಇರೋದಿಲ್ಲ. ಅದು ತನ್ನ ಪಾಡಿಗೆ ತಾನು ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ಇದ್ದು ಬಿಡುತ್ತೆ ಅಲ್ವಾ? ಹೌದು ಬಾಬಾ. ಮತ್ತೆ ಅದು ತನ್ನ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಅವು ಚೆನ್ನಾಗಿಯೇ ಬದುಕುತ್ತೆ. ಅದಕ್ಕೆ ಕಾರಣ ಯಾರು ಅಂತ ಗೊತ್ತಾ? ಯಾರು ಬಾಬಾ? ದೇವರು. ದೇವರು ಎಲ್ಲರನ್ನೂ ರಕ್ಷಿಸುವುದು, ದೇವರೇ ಎಲ್ಲರನ್ನೂ ಪಾಲಿಸುವುದು, ದೇವರೇ ಎಲ್ಲರ ನಿಜವಾದ ತಂದೆ ತಾಯಿ. ನಿನಗೆ ನನಗೆ ಎಲ್ಲರಿಗೂ ಆ ದೇವರೇ ತಂದೆ ತಾಯಿ. ದೇವರಲ್ಲಿ ತಂದೆ ತಾಯಿಯನ್ನು ಕಾಣಬೇಕು. ದೇವರನ್ನೇ ನಿಜವಾದ ತಂದೆ ತಾಯಿ ಅಂತ ತಿಳ್ಕೋಬೇಕು. ಆಗಲೇ ನಮಗೆ ಸಂತೋಷ ಮತ್ತು ನೆಮ್ಮದಿ ಸಿಗುವುದು. ಹಾಗಾದ್ರೆ ನಮ್ಮ ತಂದೆ ಯಾರು ಅಂತ ತಿಳ್ಕೊಳ್ಳೋದು ಬೇಡವಾ ಬಾಬಾ? ಖಂಡಿತ ಬೇಡ. ನೀನು ದೇವರನ್ನ ತಿಳ್ಕೊಂಡ್ರೆ ಇಡೀ ಜಗತ್ತನ್ನೇ ತಿಳ್ಕೊಂಡ ಹಾಗೆ. ದೇವರನ್ನ ತಿಳ್ಕೊಳ್ಳೋದು ಹೇಗೆ? ಧ್ಯಾನದಿಂದ, ತಪಸ್ಸಿನಿಂದ. ತಪಸ್ಸು ಎಲ್ಲಿ ಮಾಡ್ಬೇಕು? ಹಿಮಾಲಯದಲ್ಲಿ. ಅಲ್ಲಿ ಸಾಧು ಸಂತರ ಸೇವೆ ಮಾಡಬೇಕು. ಅದನ್ನೆಲ್ಲ ಮಾಡಿದರೆ ನಿನಗೆ ದೇವರು ಕಾಣಿಸ್ತಾನೆ. ಬಾಬಾ, ನಾನು ನೀವು ಹೇಳಿದಾಗೆ ಮಾಡ್ತೀನಿ. ಈ ಜನ್ಮದ ತಂದೆ ತಾಯಿ ಬಗ್ಗೆನೇ ತಲೆ ಕೇಳಿಸ್ಕೊಳ್ಳಲ್ಲ.
ನಾನು ಹಿಮಾಲಯಕ್ಕೆ ಹೋಗ್ತೀನಿ, ತಪಸ್ ಮಾಡ್ತೀನಿ. ಆಯ್ತು, ಮಾಡು. ಅದಕ್ಕೂ ಮುನ್ನ ನಾನು ಹೇಳೋ ಇನ್ನೂ ಕೆಲವು ಮಾತು ಕೇಳು. ಬಾಬಾ, ನಾನಿನ್ಮೇಲೆ ಅಪ್ಪ ಬೇಕು ಅಂತ ಅಮ್ಮನ ಪೀಡಿಸಲ್ಲ. ಅಮ್ಮನ್ನು ಕೂಡ ಅಮ್ಮ ಅಂತ ನಂಬ್ಕೊಳ್ಳಲ್ಲ. ಈಗ ನಿನಗೆ ಜ್ಞಾನೋದಯವಾಗಿದೆ, ಸತ್ಯದ ಅರಿವಾಗಿದೆ. ಆದಷ್ಟು ಬೇಗ ನೀನು ನಿನ್ನ ತಾಯಿಯಿಂದ ಕಳಿಸಿಕೊಳ್ಳಬೇಕು, ದೇವರನ್ನು ಹುಡುಕಬೇಕು. ಹೋಗಿ ಬಾ, ನಿನಗೆ ಒಳ್ಳೆಯದಾಗಲಿ. ನೀನು ಕೂತ್ಕೊಂಡ್ಬಿಡು, ಅಪ್ಪ ಬರೋದು ಎಷ್ಟೊತ್ತಾಗುತ್ತೋ ಏನೋ. ಭಾವಂಗ್ ಇನ್ನೊಂದ್ಸಲ ಬಡ್ಸೋದ್ ಬೇಡವಾ ತಿಂಡಿನ? ಅವ್ರದ್ ಫಸ್ಟ್ ಆಗ್ಲಿ, ಆಮೇಲೆ ಕೂತ್ಕೊಂಡು ನಾನು ನೆಮ್ಮದಿಯಾಗಿ ತಿಂತೀನಿ. ಪರವಾಗಿಲ್ಲಮ್ಮ ಮೇಘ, ನೀನ್ ಇನ್ನೊಂದ್ಸಲ ತಿಂಡಿ ಬಡಿಸೋರ್ಗೂ ಕಾಯ್ಬೇಡ. ಒಂದ್ ಕೆಲ್ಸ ಮಾಡು, ನೀನ್ ನನಗ್ ತಿಂಡಿ ಕೊಡು, ನಾನ್ ನಿಧಾನವಾಗಿ ತಿಂತಿರ್ತೀನಿ. ನೀನ್ ತಿಂದು ಮುಗಿದ ಮೇಲೆ ಆಮೇಲೆ ನಂಗೆ ಬಡಿಸುವಂತೆ. ತಗೊಳ್ಳಿ ಬಾವಾ, ಬಿಸಿ ಬಿಸಿ ಮೆಂತೆ ಬಾತು. ಹುಷಾರು, ಕೈ ತಗಲ್ಸ್ಕೊಂಡ್ಬಿಟ್ಟಿರಾ. ನೀವು ಹೊತ್ತಿಗೆ ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಅಸಿಡಿಟಿ ಶುರುವಾಗುತ್ತೆ. 15 ದಿವಸದಲ್ಲಿ ಹುಷಾರಾಗ್ಬೇಕಾದವರು ಆಮೇಲೆ 1 ತಿಂಗಳಾದ್ರೂ ಹುಷಾರಾಗದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಭಾವ. ನಿಮಗೂ ತುಂಬಾ ದಿನ ನಿಮ್ ಮನೆಗೆ ಹೋಗದೆ ಇರೋಕೆ ಕಷ್ಟ ಆಗುತ್ತೆ ಅಲ್ವಾ ಭಾವ? ಅದಕ್ಕೆ ನೀವು ಟೈಮ್ಗೆ ಕರೆಕ್ಟ್ ಆಗಿ ಊಟ ತಿಂಡಿ ಮಾಡ್ಬೇಕು. ತಿನ್ನಿ ಭಾವ, ತಿನ್ನಿ. ನಿಧಾನವಾಗಿ ತಿನ್ನೋಣ, ಅವ್ರ ಬಗ್ಗೆ ಯೋಚನೆ ಮಾಡಬೇಡ, ಬಡಿಸ್ತಾಳೆ. ಹೇಗಿದೆ ರೀ ಮೆಂತೆ ಬಾತು? ಅದನ್ನೇ ಹೇಳೋಣ ಅಂತಿದ್ದೆ, ಸೂಪರ್ ಆಗಿದೆ. ಈ ಹಿಂದೆ ಈ ಮೆಂತ್ಯ ಬಾತ್ನ ನೀನು ಇಷ್ಟು ಚೆನ್ನಾಗಿ ಮಾಡೇ ಇರಲಿಲ್ಲ. ಮೆಂತ್ಯ ಬಾತ ಇದು ಬರೀ ಉಪ್ಪಿನ ಮಯ, ಸಾಲ್ಟ್ ಬಾತ್ ಅಂತ ಕರಿಬೇಕಂತೆ. ಏನ್ರಿ ನೀವ್ ಹೇಳೋದು? ಇಷ್ಟು ಚೆನ್ನಾಗಿ ನಾನು ಯಾವತ್ತೂ ಮೆಂತೆ ಬಾತ್ ಮಾಡೇ ಇಲ್ಲ ಅಂತನಾ? ಅರ್ಥ ಇಷ್ಟೇ, ನಾನು ಹ್ಯಾಕ್ ಕೊಟ್ಟರು ತಿಂತೀನಿ, ಏನೇ ಮಾಡಾಕಿದ್ರು ಅದನ್ನೇ ಪರಮಾನ ಅಂತ ತಿಂತೀನಿ. ಆದ್ರೆ ನಮ್ಮ ಅಣ್ಣಂಗೆ ಅಡುಗೆ ರುಚಿಯಾಗಿರ್ಬೇಕು, ಅಚ್ಚುಕಟ್ಟಾಗಿರ್ಬೇಕು ಅಂತ ನಿಂಗೆ ಗೊತ್ತು. ಅದಕ್ಕೆ ಈಗ ನಮ್ಮ ಅಣ್ಣ ನಮ್ಮ ಮನೇಲಿದ್ದಾನೆ ಅಂತ ರುಚಿಯಾಗಿ ಮಾಡಿದ್ಯಾ. ಅಣ್ಣ ಏನಪ್ಪ ನೀನ್ ಇದೆಯಾ ಅಂತ ಇವತ್ತು ಮೆಂತ್ಯ ಬಾತ್ನ ತುಂಬಾ ಚೆನ್ನಾಗಿ ಮಾಡಿದಾಳೆ ಮೇಘ. ಇನ್ನ ಸ್ವಲ್ಪ ಹಾಕಿಸ್ಕೊಂಡು ಚೆನ್ನಾಗಿ ಜಮಾಯಿಸು. ಆಯ್ತಪ್ಪ, ಆಯ್ತು ಆಯ್ತು ಆಯ್ತು. ಅಣ್ಣ ನಾನು ಒಬ್ಬನೇ ಇದ್ರೆ ಒಂದೊಂದ್ಸಲ ಉಪ್ಪು ಕಮ್ಮಿ, ಇನ್ನೊಂದ್ಸಲ ಜಾಸ್ತಿ ಹಾಕ್ತಾಳೆ. ನಾನು ಅದು ಯಾವ್ದಕ್ಕೂ ತಕರಾರು ಮಾಡದೆ ಸುಮ್ಮನೆ ತಿನ್ಕೊಂಡು ಹೋಗ್ತೀನಿ. ಬರೀ ತಕರಾರು ಮಾಡೋದ? ಇಂಥ ಉಪ್ಪು ತುಂಬಿರೋ ಮೆಂತ್ಯ ಬಾತ್ನ ಯಾವ್ದಾದ್ರು ಹೆಂಡತಿ ಮಾಡಿದ್ರೆ ಅವಳ ಗಂಡ ತಟ್ಟೆ ಸಮೇತ ಮೆಂತ್ಯ ಬಾತ್ನ ಬೀದಿಗೆ ಸಿಕ್ಕಿದ್ದ. ಇವ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ತಿಂತಾ ಇದ್ದಾನೆ. ನನ್ನ ಎದುರಿಗೆ ನಾಟಕ ಆಡ್ತಾ ಇರ್ಬೇಕಷ್ಟೇ, ನಾಟಕ. ಏನಣ್ಣ ಮೆಂತ್ಯ ಬಾತ್ ಚೆನ್ನಾಗಿದೆ ಅಂದ್ರೆ ಮಾತೇ ಆಡ್ತಾ ಇಲ್ಲ, ಸುಮ್ಮನಾಗ್ಬಿಟ್ಟಿದ್ಯಾ? ಮಾತಾಡೋ ಕಾಂಗ್ರೆಸ್ಟು ರುಚಿಯಾಗಿದೆಯಪ್ಪ, ಬಹಳ ಚೆನ್ನಾಗಿದೆ. ಹಾಗಾದ್ರೆ ಮಾತಾಡ್ದೇನೆ ಇಳಿಸ್ಬಿಡು ಬ್ರದರ್. ಇದೇನಿದು, ಅಷ್ಟೊಂದು ಉಪ್ಪು ಹಾಕಿ ಕೊಟ್ಟಿರೋ ಮೆಂತೆ ಬಾತ್ನ ಹಾಗೆ ತಿಂತಾ ಇದ್ದಾರೆ? ಬೇಕಂತ ನಾಟಕ ಆಡ್ತಾ ಇರ್ಬೇಕು, ಅಥವಾ ನಾನೇನಾದ್ರೂ ಅವ್ರ ತಟ್ಟೆಗೆ 2ನೇ ಸಲ ಉಪ್ಪು ಹಾಕೋದನ್ನ ಮರ್ತ್ಬಿಟ್ನಾ? ಅಥವಾ ನನ್ನ ತಟ್ಟೆ ಅವ್ರ ತಟ್ಟೆ ಎಕ್ಸ್ಚೇಂಜ್ ಆಗೋಯ್ತಾ? ಅರೆ, ಈ ಮೆಂತೆ ಬಾತ್ಗೆ ಉಪ್ಪು ಜಾಸ್ತಿ ಇಲ್ಲ, ಕರೆಕ್ಟ್ ಆಗಿದೆ. ಹಾಗಾದ್ರೆ ಉಪ್ಪು ಜಾಸ್ತಿ ಇರೋ ಮೆಂತೆ ಬಾತು
ಈ ಅಣ್ಣ ತಮ್ಮಂದ್ರಲ್ಲೇ ಯಾರಿಗೋ ಒಬ್ರಿಗೆ ಸೇರಿದೆ. ಆದ್ರೆ ಇಬ್ರು ಮೆಂತ್ಯ ಬಾತ್ ಚೆನ್ನಾಗಿದೆ ಅಂತ ತಿಂತಾ ಇದಾರಲ್ಲ, ಯಾರೋ ಒಬ್ರು ನನ್ನ ಫೂಲ್ ಮಾಡೋಕೆ ನಾಟಕ ಮಾಡ್ತಾ ಇರ್ಬೇಕು. ಯಾರು ನಾಟಕ ಮಾಡ್ತಾ ಇರೋದು? ತಮ್ಮನೋ ಅಣ್ಣನೋ? ಭಾವ, ಇನ್ನೊಂದ್ ಸ್ವಲ್ಪ ಬಡಿಸ್ಲಾ? ಬಹಳ ಚೆನ್ನಾಗಿ ಮಾಡಿದ್ಯಮ್ಮ. ಈ ತಿನ್ಬಿಟ್ಟು ಆಮೇಲೆ ಹಾಕ್ಸ್ಕೊತೀನಿ. ಛೇ, ಇಬ್ರು ಒಂದೇ ತರ ತಿಂತಾ ಇದ್ದಾರೆ. ಹಾಗಾದ್ರೆ ಯಾರು ಉಪ್ಪು ತಿಂದು ಸಹಿಸ್ಕೋತಾ ಇರೋದು? ಇರ್ಲಿ, ನೆಕ್ಸ್ಟ್ ಟೈಮು ಬೇರೆನೇ ಪ್ಲಾನ್ ಮಾಡ್ತೀನಿ. ಸಹಿಸ್ಕೊಳಕ್ಕೆ ಆಗ್ಬಾರ್ದು.